ಸ್ವೇರಿಂಗ್ ಸೆರೆಮನಿ ಮುಖ್ಯಮಂತ್ರಿಗಳು ಮಾತ್ರ ತೆಗೆದುಕೊಂಡ್ರು. ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ. ಸೊ ನಿನ್ನೆಲ್ಲ ಆ ಕಾರ್ಯಕ್ರಮ ಆಯಿತು. ಸರ್, ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದ್ದೀವಿ. ಅದು ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ. ಇರಿಗೇಷನ್ ವಿಚಾರ, ವೈಲ್ಡ್ ಲೈಫ್ ಮೊನ್ನೆ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ನಾನು, ಅವ್ರನ್ನ ಪ್ರಹ್ಲಾದ್ ಜೋಶಿನ. ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಿದ್ದಾರೆ, ಬಟ್ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ, ಅದಕ್ಕೆ ಮಿನಿಸ್ಟರ್ ಇದ್ದಾರೆ. ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನನಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಅವ್ರ ಹತ್ರ. ಅವರು ಹೇಳೋದು ನನಗೆ, ನನ್ನ ಹತ್ರ ನನಗೆ ಹೋಗ್ತಾ ಇದ್ದೀನಿ ನೋಡಿ, ಆಮೇಲೆ ಗೊತ್ತಾಗ್ತದೆ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಏನಂದ್ರೆ, ಒಂದು AICCಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನ ಒಳಗೊಂಡಿರುವಂತ ಒಂದು ಪತ್ರ ಬಂದಿದೆ. ಅಂದ್ರೆ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ಯಾವುದೇ ರೀತಿಯಾದಂತ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ತರ ಆಗ್ತಾ ಇದೆ ಅನ್ನೋ ಒಂದು ಪತ್ರದ ರೋಕಣ ಇದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು, ತಮಗೂ ಗೊತ್ತಿದೆಯಲ್ಲ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಇನ್ನು ಈಗ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇರೋದೇನು ಅಂತ ಅಂದ್ರೆ, ಸಂಪುಟ ವಿಸ್ತರಣೆ ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಮೊನ್ನೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ತಾವು, ಇದೆಲ್ಲ ಮಾತುಕತೆ ಆಗಿದೆ? ಇಲ್ಲ, ನಾನು ನೋಡಿ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. 26ನೇ ತಾರೀಕು, 27ನೇ ತಾರೀಕು, 28ಕ್ಕೆ ನಮ್ಮ ಇದಿದೆ, ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ. ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ AICC ಜನರಲ್ ಸೆಕ್ರೆಟರಿ ಇಬ್ಬರ ಜೊತೆ ಚರ್ಚೆ ಮಾಡಿದ್ದೆ. ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ. ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲೂ ಕೂಡ ಚರ್ಚೆ, ಯಾಕೆಂದರೆ ಸುಮಾರು ಒಂದು 300 ಜನ ನಾಯಕರುಗಳು ಬೆಳಗಾಂ ಬರಬೇಕಾಗ್ತದೆ. ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್, ಕರ್ನಾಟಕದ ಪ್ರಪೋಸಲು. ಅದಕ್ಕೆ ಅವ್ರಿಗೆ ತಿಳಿಸಿದ್ದೀನಿ. ಸೊ ಅವ್ರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಟೈಮಿಂಗ್ ಏನು ಅಂತ ತಿಳಿಸ್ತಾರೆ. ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಾನು CM ಹತ್ರನೇ ಮಾತಾಡಿ, CM ಏನೇನು ತಿಳಿಸ್ಬೇಕು ಅಂತ ತಿಳಿಸಿದ್ರು. ನಾನು CM ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ನಾಯಕರುಗಳ ಹತ್ರ ತಿಳಿಸಿದ್ದೀವಿ. ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೆ, ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನನ್ನ ಆಹ್ವಾನ ಮಾಡಿದ್ದಾರೆ. ಸೊ ಅಲ್ಲಿ ಮಾತಾಡಾದ್ಮೇಲೆ ನನ್ನ ಫೈನಲ್ ಏನಾಯಿತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಇನ್ನೊಂದು KPCC ಸ್ವೇರಿಂಗ್ ಸೆರೆಮನಿ ಮುಖ್ಯಮಂತ್ರಿಗಳು ಮಾತ್ರ ತೆಗೆದುಕೊಂಡ್ರು. ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ. ಸೊ ನಿನ್ನೆಲ್ಲ ಆ ಕಾರ್ಯಕ್ರಮ ಆಯಿತು. ಸರ್, ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದ್ದೀವಿ. ಅದು ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ. ಇರಿಗೇಷನ್ ವಿಚಾರ, ವೈಲ್ಡ್ ಲೈಫ್ ಮೊನ್ನೆ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ನಾನು, ಅವ್ರನ್ನ ಪ್ರಹ್ಲಾದ್ ಜೋಶಿನ. ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಿದ್ದಾರೆ, ಬಟ್ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ, ಅದಕ್ಕೆ ಮಿನಿಸ್ಟರ್ ಇದ್ದಾರೆ. ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನನಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಅವ್ರ ಹತ್ರ. ಅವರು ಹೇಳೋದು ನನಗೆ, ನನ್ನ ಹತ್ರ ನನಗೆ ಹೋಗ್ತಾ ಇದ್ದೀನಿ ನೋಡಿ, ಆಮೇಲೆ ಗೊತ್ತಾಗ್ತದೆ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಏನಂದ್ರೆ, ಒಂದು AICCಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನ ಒಳಗೊಂಡಿರುವಂತ ಒಂದು ಪತ್ರ ಬಂದಿದೆ. ಅಂದ್ರೆ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ಯಾವುದೇ ರೀತಿಯಾದಂತ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ತರ ಆಗ್ತಾ ಇದೆ ಅನ್ನೋ ಒಂದು ಪತ್ರದ ರೋಕಣ ಇದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು, ತಮಗೂ ಗೊತ್ತಿದೆಯಲ್ಲ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಇನ್ನು ಈಗ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇರೋದೇನು ಅಂತ ಅಂದ್ರೆ, ಸಂಪುಟ ವಿಸ್ತರಣೆ ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಮೊನ್ನೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ತಾವು, ಇದೆಲ್ಲ ಮಾತುಕತೆ ಆಗಿದೆ?
ಇಲ್ಲ ನಾನು ನೋಡಿ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. 26ನೇ ತಾರೀಕು 27ನೇ ತಾರೀಕು 28ಕ್ಕೆ ನಮ್ಮ ಇದಿದೆ, ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ. ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ ACC ಜನರಲ್ ಸೆಕ್ರೆಟರಿಗಳು ಇಬ್ಬರ ಜೊತೆ ಚರ್ಚೆ ಮಾಡಿದ್ದೆ. ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ. ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲೂ ಕೂಡ ಚರ್ಚೆ, ಯಾಕೆಂದರೆ ಸುಮಾರು ಒಂದು 300 ಜನ ನಾಯಕರುಗಳು ಬೆಳಗಾಂ ಬರಬೇಕಾಗ್ತದೆ. ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್, ಕರ್ನಾಟಕದ ಪ್ರಪೋಸಲು. ಅದಕ್ಕೆ ಅವ್ರಿಗೆ ತಿಳಿಸಿದ್ದೀನಿ. ಸೊ ಅವ್ರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಟೈಮಿಂಗ್ ಏನು ಅಂತ ತಿಳಿಸ್ತಾರೆ. ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಾನು CM ಹತ್ರನೇ ಮಾತಾಡಿ CM ಏನೇನು ತಿಳಿಸ್ಬೇಕು ಅಂತ ತಿಳಿಸಿದ್ರು. ನಾನು CM ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ನಾಯಕರುಗಳ ಹತ್ರ ತಿಳಿಸಿದ್ದೀವಿ. ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೆ. ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನನ್ನ ಆಹ್ವಾನ ಮಾಡಿದ್ದಾರೆ. ಸೊ ಅಲ್ಲಿ ಮಾತಾಡಾದ್ಮೇಲೆ ನನ್ನ ಫೈನಲ್ ಏನಾಯಿತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಮತ್ತು ಇನ್ನೊಂದು KPCC ಸ್ವೇರಿಂಗ್ ಸೆರೆಮನಿ ಮುಖ್ಯಮಂತ್ರಿಗಳು ಮಾತ್ರ ತೆಗೆದುಕೊಂಡ್ರು. ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ. ಸೊ ನಿನ್ನೆಲ್ಲ ಆ ಕಾರ್ಯಕ್ರಮ ಆಯಿತು. ಸರ್, ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದ್ದೀವಿ. ಅದು ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ. ಇರಿಗೇಷನ್ ವಿಚಾರ, ವೈಲ್ಡ್ ಲೈಫ್ ಮೊನ್ನೆ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ನಾನು, ಅವ್ರನ್ನ ಪ್ರಹ್ಲಾದ್ ಜೋಶಿನ. ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಿದ್ದಾರೆ. ಬಟ್ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ, ಅದಕ್ಕೆ ಮಿನಿಸ್ಟರ್ ಇದ್ದಾರೆ. ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಅವ್ರ ಹತ್ರ. ಅವರು ಹೇಳೋದು ನನ್ನ ಹತ್ರ, ನನಗೆ ಹೋಗ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ನೋಡಿ, ಆಮೇಲೆ ಗೊತ್ತಾಗ್ತದೆ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಏನಂದ್ರೆ ಒಂದು AICCಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನ ಒಳಗೊಂಡಿರುವಂತ ಒಂದು ಪತ್ರ ಬಂದಿದೆ. ಅಂದ್ರೆ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ತರ ಆಗ್ತಾ ಇದೆ ಅನ್ನೋದು ಪತ್ರದ ಲೋಕಾಯುಕ್ತ ಇದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೂ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಮೊನ್ನೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ತಾವು, ಇದೆಲ್ಲ ಮಾತುಕತೆ ಆಗಿದೆ? ಇಲ್ಲ ನಾನು ನೋಡಿ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. 26ನೇ ತಾರೀಕು 27ನೇ ತಾರೀಕು 28ಕ್ಕೆ ನಮ್ಮ ಇದಿದೆ, ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ. ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ ACC ಜನರಲ್ ಸೆಕ್ರೆಟರಿಗಳು ಇಬ್ಬರ ಜೊತೆ ಚರ್ಚೆ ಮಾಡಿದ್ದೆ. ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ. ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲೂ ಕೂಡ ಚರ್ಚೆ, ಯಾಕೆಂದರೆ ಸುಮಾರು ಒಂದು 300 ಜನ ನಾಯಕರುಗಳು ಬೆಳಗಾಂ ಬರಬೇಕಾಗ್ತದೆ. ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್, ಕರ್ನಾಟಕದ ಪ್ರಪೋಸಲು. ಅದಕ್ಕೆ ಅವ್ರಿಗೆ ತಿಳಿಸಿದ್ದೀನಿ. ಸೊ ಅವ್ರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಟೈಮಿಂಗ್ ಏನು ಅಂತ ತಿಳಿಸ್ತಾರೆ. ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಾನು CM ಹತ್ರನೇ ಮಾತಾಡಿ CM ಏನೇನು ತಿಳಿಸ್ಬೇಕು ಅಂತ ತಿಳಿಸಿದ್ರು. ನಾನು CM ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ನಾಯಕರುಗಳ ಹತ್ರ ತಿಳಿಸಿದ್ದೀವಿ. ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೆ. ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನನ್ನ ಆಹ್ವಾನ ಮಾಡಿದ್ದಾರೆ. ಸೊ ಅಲ್ಲಿ ಮಾತಾಡಾದ್ಮೇಲೆ ನನ್ನ ಫೈನಲ್ ಏನಾಯಿತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಮತ್ತು ಇನ್ನೊಂದು KPCC